ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ. ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಈಗ ಎಲ್ಲರ ಕಣ್ಣು ಹಾದಿತ್ತು ದೊಡ್ಡಣ್ಣರ ಮೇಲೆ. ಇರಾನ್ ಅಣುಸ್ಥಾವರಗಳ ಮೇಲೆ ಅಮೆರಿಕ ದಾಳಿ ಮಾಡಿದ್ಯಾಕೆ? ಅಮೆರಿಕ ದಾಳಿ ಮಾಡಿದೆ. ಅಮೆರಿಕ ವಿರುದ್ಧ ಕ್ರಮ ಕೈಗೊಳ್ಳಲು ಇರಾನ್ ಮನವಿ ಮಾಡಿಕೊಳ್ತಾ ಇದೆ. IAEA DGಗೆ ಪತ್ರ ಬರೆದು ಇರಾನ್ ಮನವಿ ಮಾಡಿಕೊಂಡಿದೆ. IAEA ಅಂದರೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಏಕೀಕರಣ ಸಂಸ್ಥೆ. ಅಮೆರಿಕ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘಿಸಿದೆ. ಇರಾನ್ ನೆಲದ ಮೇಲೆ ಅಮೆರಿಕ ಏರ್ ಸ್ಟ್ರೈಕ್ ಮಾಡಿದೆ. ಅಮೆರಿಕ ವಿರುದ್ಧ ಕ್ರಮ ಜರುಗಿಸುವಂತೆ ಇರಾನ್ ಆಗ್ರಹಿಸ್ತಾ ಇದೆ. ದೊಡ್ಡಣ್ಣನ ಎಂಟ್ರಿಯಿಂದ ಇಲ್ಲಿ ಒಂದು ರೀತಿಯಲ್ಲಿ ಇರಾನ್ಗೆ ಆತಂಕ ಶುರುವಾಗಿದೆ. ಆದರೆ ಟ್ರಂಪ್ ಏನು ಹೇಳ್ತಾ ಇದ್ದಾರೆ? ಇಲ್ಲ, ನೀವು ಸೈಲೆಂಟ್ ಆಗಿದ್ರೆ ಒಳ್ಳೆಯದು, ಅಥವಾ ಇಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೆಯದು, ಅಥವಾ ಸಂಧಾನ. ಅದಕ್ಕೆ ಇರಾನ್ ಒಪ್ತಾ ಇಲ್ಲ. ನೀವು ದಾಳಿ ಮಾಡಿದ್ದೀವಿ, ನಾವು ಕೂಡ ದಾಳಿ ಮಾಡ್ತೀವಿ. ಸೊ ಹೀಗಾಗಿ ಅಮೆರಿಕಕ್ಕೂ ಕೂಡ ಇರಾನ್ ದಾಳಿಯ ಆತಂಕ ಶುರುವಾಗಿದೆ. ದೇಶದಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಇಸ್ರೇಲ್ ವಾರ್, ಇಲ್ಲಿ ಅಮೆರಿಕ ಎಂಟ್ರಿ ಆಗಿರೋದು. ಈಗ ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ನಡುವೆ ಸಂಧಾನ ಯಾರು ಮಾಡ್ತಾರೆ? ಇರಾನ್ ಮತ್ತು ಇಸ್ರೇಲ್ ಮೇಲೆ ಭಾರತಕ್ಕೆ ಒಲವಿದೆ. ಭಾರತ ತೆಗೆದುಕೊಳ್ಳುವ ನಿರ್ಧಾರ ಏನು? ಮೋದಿ ಏನು ಹೇಳ್ಬೋದು? ಮೋದಿ ಇಲ್ಲಿಗೆ ನಿಲ್ಲಿಸಿ ಅಂದರೂ ಅವರು ನಿಲ್ಲಿಸ್ತಾರ? ಒಂದು ವೇಳೆ ಹರ್ಮಜ್ ಜಲಸಂಧಿಯನ್ನು ಬಂದ್ ಮಾಡಿದ್ರೆ ಬೇರೆ ದಾರಿಯೇ ಇಲ್ಲ. ಯಾವ ರೀತಿ ಬೆಲೆ ಗಗನಕ್ಕೇರುತ್ತೆ, ಆಮದು ರಫ್ತುವಿನಲ್ಲಿ, ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಆಗುವಂಥ ಸಮಸ್ಯೆಗಳು, ಅಲ್ಲಿ ಬೇರೆ ದಾರಿ ಕಾಣಿಸೋದೇ ಇಲ್ಲ ನಿಮಗೆ. ಪೆಟ್ರೋಲಿಯಂ ಆಗಿರಬಹುದು, ಆಯಿಲ್ ಐಟಮ್ ಆಗಿರಬಹುದು, ಭಾರತಕ್ಕೆ ದೊಡ್ಡ ಹೊಡೆತ. ಇಲ್ಲಿ ಒಂದಷ್ಟು ಬೆಲೆ ಏರಿಕೆ ದೊಡ್ಡ ಮಟ್ಟದಲ್ಲಿ ಗಗನಕ್ಕೇರುವಂಥ ಸಾಧ್ಯತೆ ಇದೆ. ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ. ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಈಗ ಎಲ್ಲರ ಕಣ್ಣು ಹಾದಿತ್ತು ದೊಡ್ಡಣ್ಣರ ಮೇಲೆ. ಇರಾನ್ ಅಣುಸ್ಥಾವರಗಳ ಮೇಲೆ ಅಮೆರಿಕ ದಾಳಿ ಮಾಡಿದ್ಯಾಕೆ? ಅಮೆರಿಕ ದಾಳಿ ಮಾಡಿದೆ. ಅಮೆರಿಕ ವಿರುದ್ಧ ಕ್ರಮ ಕೈಗೊಳ್ಳಲು ಇರಾನ್ ಮನವಿ ಮಾಡಿಕೊಳ್ತಾ ಇದೆ. IAEA DGಗೆ ಪತ್ರ ಬರೆದು ಇರಾನ್ ಮನವಿ ಮಾಡಿಕೊಂಡಿದೆ. IAEA ಅಂದರೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಏಕೀಕರಣ ಸಂಸ್ಥೆ. ಅಮೆರಿಕ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘಿಸಿದೆ. ಇರಾನ್ ನೆಲದ ಮೇಲೆ ಅಮೆರಿಕ ಏರ್ ಸ್ಟ್ರೈಕ್ ಮಾಡಿದೆ. ಅಮೆರಿಕ ವಿರುದ್ಧ ಕ್ರಮ ಜರುಗಿಸುವಂತೆ ಇರಾನ್ ಆಗ್ರಹಿಸ್ತಾ ಇದೆ. ದೊಡ್ಡಣ್ಣನ ಎಂಟ್ರಿಯಿಂದ ಇಲ್ಲಿ ಒಂದು ರೀತಿಯಲ್ಲಿ ಇರಾನ್ಗೆ ಆತಂಕ ಶುರುವಾಗಿದೆ. ಆದರೆ ಟ್ರಂಪ್ ಏನು ಹೇಳ್ತಾ ಇದ್ದಾರೆ? ಇಲ್ಲ, ನೀವು ಸೈಲೆಂಟ್ ಆಗಿದ್ರೆ ಒಳ್ಳೆಯದು, ಅಥವಾ ಇಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೆಯದು, ಅಥವಾ ಸಂಧಾನ. ಅದಕ್ಕೆ ಇರಾನ್ ಒಪ್ತಾ ಇಲ್ಲ. ನೀವು ದಾಳಿ ಮಾಡಿದ್ದೀವಿ, ನಾವು ಕೂಡ ದಾಳಿ ಮಾಡ್ತೀವಿ. ಸೊ ಹೀಗಾಗಿ ಅಮೆರಿಕಕ್ಕೂ ಕೂಡ ಇರಾನ್ ದಾಳಿಯ ಆತಂಕ ಶುರುವಾಗಿದೆ. ದೇಶದಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಇಸ್ರೇಲ್ ವಾರ್, ಇಲ್ಲಿ ಅಮೆರಿಕ ಎಂಟ್ರಿ ಆಗಿರೋದು. ಈಗ ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ನಡುವೆ ಸಂಧಾನ ಯಾರು ಮಾಡ್ತಾರೆ? ಇರಾನ್ ಮತ್ತು ಇಸ್ರೇಲ್ ಮೇಲೆ ಭಾರತಕ್ಕೆ ಒಲವಿದೆ. ಭಾರತ ತೆಗೆದುಕೊಳ್ಳುವ ನಿರ್ಧಾರ ಏನು? ಮೋದಿ ಏನು ಹೇಳ್ಬೋದು? ಮೋದಿ ಇಲ್ಲಿಗೆ ನಿಲ್ಲಿಸಿ ಅಂದರೂ ಅವರು ನಿಲ್ಲಿಸ್ತಾರ? ಒಂದು ವೇಳೆ ಹರ್ಮಜ್ ಜಲಸಂಧಿಯನ್ನು ಬಂದ್ ಮಾಡಿದ್ರೆ ಬೇರೆ ದಾರಿಯೇ ಇಲ್ಲ. ಯಾವ ರೀತಿ ಬೆಲೆ ಗಗನಕ್ಕೇರುತ್ತೆ, ಆಮದು ರಫ್ತುವಿನಲ್ಲಿ, ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಆಗುವಂಥ ಸಮಸ್ಯೆಗಳು, ಅಲ್ಲಿ ಬೇರೆ ದಾರಿ ಕಾಣಿಸೋದೇ ಇಲ್ಲ ನಿಮಗೆ. ಪೆಟ್ರೋಲಿಯಂ ಆಗಿರಬಹುದು, ಆಯಿಲ್ ಐಟಮ್ ಆಗಿರಬಹುದು, ಭಾರತಕ್ಕೆ ದೊಡ್ಡ ಹೊಡೆತ. ಇಲ್ಲಿ ಒಂದಷ್ಟು ಬೆಲೆ ಏರಿಕೆ ದೊಡ್ಡ ಮಟ್ಟದಲ್ಲಿ ಗಗನಕ್ಕೇರುವಂಥ ಸಾಧ್ಯತೆ ಇದೆ. ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ. ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಈಗ ಎಲ್ಲರ ಕಣ್ಣು ಹಾದಿತ್ತು ದೊಡ್ಡಣ್ಣರ ಮೇಲೆ. ಇರಾನ್ ಅಣುಸ್ಥಾವರಗಳ ಮೇಲೆ ಅಮೆರಿಕ ದಾಳಿ ಮಾಡಿದ್ಯಾಕೆ? ಅಮೆರಿಕ ದಾಳಿ ಮಾಡಿದೆ. ಅಮೆರಿಕ ವಿರುದ್ಧ ಕ್ರಮ ಕೈಗೊಳ್ಳಲು ಇರಾನ್ ಮನವಿ ಮಾಡಿಕೊಳ್ತಾ ಇದೆ. IAEA DGಗೆ ಪತ್ರ ಬರೆದು ಇರಾನ್ ಮನವಿ ಮಾಡಿಕೊಂಡಿದೆ. IAEA ಅಂದರೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಏಕೀಕರಣ ಸಂಸ್ಥೆ. ಅಮೆರಿಕ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘಿಸಿದೆ. ಇರಾನ್ ನೆಲದ ಮೇಲೆ ಅಮೆರಿಕ ಏರ್ ಸ್ಟ್ರೈಕ್ ಮಾಡಿದೆ. ಅಮೆರಿಕ ವಿರುದ್ಧ ಕ್ರಮ ಜರುಗಿಸುವಂತೆ ಇರಾನ್ ಆಗ್ರಹಿಸ್ತಾ ಇದೆ. ದೊಡ್ಡಣ್ಣನ ಎಂಟ್ರಿಯಿಂದ ಇಲ್ಲಿ ಒಂದು ರೀತಿಯಲ್ಲಿ ಇರಾನ್ಗೆ ಆತಂಕ ಶುರುವಾಗಿದೆ. ಆದರೆ ಟ್ರಂಪ್ ಏನು ಹೇಳ್ತಾ ಇದ್ದಾರೆ? ಇಲ್ಲ, ನೀವು ಸೈಲೆಂಟ್ ಆಗಿದ್ರೆ ಒಳ್ಳೆಯದು, ಅಥವಾ ಇಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೆಯದು, ಅಥವಾ ಸಂಧಾನ. ಅದಕ್ಕೆ ಇರಾನ್ ಒಪ್ತಾ ಇಲ್ಲ. ನೀವು ದಾಳಿ ಮಾಡಿದ್ದೀವಿ, ನಾವು ಕೂಡ ದಾಳಿ ಮಾಡ್ತೀವಿ. ಸೊ ಹೀಗಾಗಿ ಅಮೆರಿಕಕ್ಕೂ ಕೂಡ ಇರಾನ್ ದಾಳಿಯ ಆತಂಕ ಶುರುವಾಗಿದೆ. ದೇಶದಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಇಸ್ರೇಲ್ ವಾರ್, ಇಲ್ಲಿ ಅಮೆರಿಕ ಎಂಟ್ರಿ ಆಗಿರೋದು. ಈಗ ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ನಡುವೆ ಸಂಧಾನ ಯಾರು ಮಾಡ್ತಾರೆ? ಇರಾನ್ ಮತ್ತು ಇಸ್ರೇಲ್ ಮೇಲೆ ಭಾರತಕ್ಕೆ ಒಲವಿದೆ. ಭಾರತ ತೆಗೆದುಕೊಳ್ಳುವ ನಿರ್ಧಾರ ಏನು? ಮೋದಿ ಏನು ಹೇಳ್ಬೋದು? ಮೋದಿ ಇಲ್ಲಿಗೆ ನಿಲ್ಲಿಸಿ ಅಂದರೂ ಅವರು ನಿಲ್ಲಿಸ್ತಾರ? ಒಂದು ವೇಳೆ ಹರ್ಮಜ್
ಜಲಸಂಧಿಯನ್ನು ಬಂದ್ ಮಾಡಿದ್ರೆ ಬೇರೆ ದಾರಿಯೇ ಇಲ್ಲ. ಯಾವ ರೀತಿ ಬೆಲೆ ಗಗನಕ್ಕೇರುತ್ತೆ, ಆಮದು ರಫ್ತುವಿನಲ್ಲಿ, ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಆಗುವಂಥ ಸಮಸ್ಯೆಗಳು, ಅಲ್ಲಿ ಬೇರೆ ದಾರಿ ಕಾಣಿಸೋದೇ ಇಲ್ಲ ನಿಮಗೆ. ಪೆಟ್ರೋಲಿಯಂ ಆಗಿರಬಹುದು, ಆಯಿಲ್ ಐಟಮ್ ಆಗಿರಬಹುದು, ಭಾರತಕ್ಕೆ ದೊಡ್ಡ ಹೊಡೆತ. ಇಲ್ಲಿ ಒಂದಷ್ಟು ಬೆಲೆ ಏರಿಕೆ ದೊಡ್ಡ ಮಟ್ಟದಲ್ಲಿ ಗಗನಕ್ಕೇರುವಂಥ ಸಾಧ್ಯತೆ ಇದೆ. ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ, ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಈಗ ಎಲ್ಲರ ಕಣ್ಣು ಹಾದಿತ್ತು ದೊಡ್ಡಣ್ಣರ ಮೇಲೆ. ಇರಾನ್ ಅಣು ಸ್ಥಾವರಗಳ ಮೇಲೆ ಅಮೆರಿಕ ದಾಳಿ ಮಾಡಿದ್ಯಾಕೆ? ಅಮೆರಿಕ ದಾಳಿ ಮಾಡಿದೆ. ಅಮೆರಿಕ ವಿರುದ್ಧ ಕ್ರಮ ಕೈಗೊಳ್ಳಲು ಇರಾನ್ ಮನವಿ ಮಾಡಿಕೊಳ್ತಾ ಇದೆ. IAEA DGಗೆ ಪತ್ರ ಬರೆದು ಇರಾನ್ ಮನವಿ ಮಾಡಿಕೊಂಡಿದೆ. IAEA ಅಂದರೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಏಕೀಕರಣ ಸಂಸ್ಥೆ. ಅಮೆರಿಕ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘಿಸಿದೆ. ಇರಾನ್ ನೆಲದ ಮೇಲೆ ಅಮೆರಿಕ ಏರ್ ಸ್ಟ್ರೈಕ್ ಮಾಡಿದೆ. ಅಮೆರಿಕ ವಿರುದ್ಧ ಕ್ರಮ ಜರುಗಿಸುವಂತೆ ಇರಾನ್ ಆಗ್ರಹಿಸ್ತಾ ಇದೆ. ದೊಡ್ಡಣ್ಣನ ಎಂಟ್ರಿಯಿಂದ ಇಲ್ಲಿ ಒಂದು ರೀತಿಯಲ್ಲಿ ಇರಾನ್ಗೆ ಆತಂಕ ಶುರುವಾಗಿದೆ. ಆದರೆ ಟ್ರಂಪ್ ಏನು ಹೇಳ್ತಾ ಇದ್ದಾರೆ? ಇಲ್ಲ, ನೀವು ಸೈಲೆಂಟ್ ಆಗಿದ್ರೆ ಒಳ್ಳೆಯದು, ಅಥವಾ ಇಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೆಯದು, ಅಥವಾ ಸಂಧಾನ. ಅದಕ್ಕೆ ಇರಾನ್ ಒಪ್ತಾ ಇಲ್ಲ. ನೀವು ದಾಳಿ ಮಾಡಿದ್ದೀವಿ, ನಾವು ಕೂಡ ದಾಳಿ ಮಾಡ್ತೀವಿ. ಸೊ ಹೀಗಾಗಿ ಅಮೆರಿಕಕ್ಕೂ ಕೂಡ ಇರಾನ್ ದಾಳಿಯ ಆತಂಕ ಶುರುವಾಗಿದೆ. ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಇಸ್ರೇಲ್ ವಾರ್, ಇಲ್ಲಿ ಅಮೆರಿಕ ಎಂಟ್ರಿ ಆಗಿರೋದು. ಈಗ ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ನಡುವೆ ಸಂಧಾನ ಯಾರು ಮಾಡ್ತಾರೆ? ಇರಾನ್ ಮತ್ತು ಇಸ್ರೇಲ್ ಮೇಲೆ ಭಾರತಕ್ಕೆ ಒಲವಿದೆ. ಭಾರತ ತೆಗೆದುಕೊಳ್ಳುವ ನಿರ್ಧಾರ ಏನು? ಮೋದಿ ಏನು ಹೇಳ್ಬೋದು? ಮೋದಿ ಇಲ್ಲಿಗೆ ನಿಲ್ಲಿಸಿ ಅಂದರೂ ಅವರು ನಿಲ್ಲಿಸ್ತಾರ? ಒಂದು ವೇಳೆ ಹರ್ಮಜ್ ಜಲಸಂಧಿಯನ್ನು ಬಂದ್ ಮಾಡಿದ್ರೆ ಬೇರೆ ದಾರಿಯೇ ಇಲ್ಲ. ಯಾವ ರೀತಿ ಬೆಲೆ ಗಗನಕ್ಕೇರುತ್ತೆ, ಆಮದು ರಫ್ತುವಿನಲ್ಲಿ, ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಆಗುವಂಥ ಸಮಸ್ಯೆಗಳು, ಅಲ್ಲಿ ಬೇರೆ ದಾರಿ ಕಾಣಿಸೋದೇ ಇಲ್ಲ ನಿಮಗೆ. ಪೆಟ್ರೋಲಿಯಂ ಆಗಿರಬಹುದು, ಆಯಿಲ್ ಐಟಮ್ ಆಗಿರಬಹುದು, ಭಾರತಕ್ಕೆ ದೊಡ್ಡ ಹೊಡೆತ. ಇಲ್ಲಿ ಒಂದಷ್ಟು ಬೆಲೆ ಏರಿಕೆ ದೊಡ್ಡ ಮಟ್ಟದಲ್ಲಿ ಗಗನಕ್ಕೇರುವಂಥ ಸಾಧ್ಯತೆ ಇದೆ. ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ, ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಈಗ ಎಲ್ಲರ ಕಣ್ಣು ಹಾದಿತ್ತು ದೊಡ್ಡಣ್ಣರ ಮೇಲೆ. ಇರಾನ್ ಅಣು ಸ್ಥಾವರಗಳ ಮೇಲೆ ಅಮೆರಿಕ ದಾಳಿ ಮಾಡಿದ್ಯಾಕೆ? ಅಮೆರಿಕ ದಾಳಿ ಮಾಡಿದೆ. ಅಮೆರಿಕ ವಿರುದ್ಧ ಕ್ರಮ ಕೈಗೊಳ್ಳಲು ಇರಾನ್ ಮನವಿ ಮಾಡಿಕೊಳ್ತಾ ಇದೆ. IAEA DGಗೆ ಪತ್ರ ಬರೆದು ಇರಾನ್ ಮನವಿ ಮಾಡಿಕೊಂಡಿದೆ. IAEA ಅಂದರೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಏಕೀಕರಣ ಸಂಸ್ಥೆ. ಅಮೆರಿಕ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘಿಸಿದೆ. ಇರಾನ್ ನೆಲದ ಮೇಲೆ ಅಮೆರಿಕ ಏರ್ ಸ್ಟ್ರೈಕ್ ಮಾಡಿದೆ. ಅಮೆರಿಕ ವಿರುದ್ಧ ಕ್ರಮ ಜರುಗಿಸುವಂತೆ ಇರಾನ್ ಆಗ್ರಹಿಸ್ತಾ ಇದೆ. ದೊಡ್ಡಣ್ಣನ ಎಂಟ್ರಿಯಿಂದ ಇಲ್ಲಿ ಒಂದು ರೀತಿಯಲ್ಲಿ ಇರಾನ್ಗೆ ಆತಂಕ ಶುರುವಾಗಿದೆ. ಆದರೆ ಟ್ರಂಪ್ ಏನು ಹೇಳ್ತಾ ಇದ್ದಾರೆ? ಇಲ್ಲ, ನೀವು ಸೈಲೆಂಟ್ ಆಗಿದ್ರೆ ಒಳ್ಳೆಯದು, ಅಥವಾ ಇಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೆಯದು, ಅಥವಾ ಸಂಧಾನ. ಅದಕ್ಕೆ ಇರಾನ್ ಒಪ್ತಾ ಇಲ್ಲ. ನೀವು ದಾಳಿ ಮಾಡಿದ್ದೀವಿ, ನಾವು ಕೂಡ ದಾಳಿ ಮಾಡ್ತೀವಿ. ಸೊ ಹೀಗಾಗಿ ಅಮೆರಿಕಕ್ಕೂ ಕೂಡ ಇರಾನ್ ದಾಳಿಯ ಆತಂಕ ಶುರುವಾಗಿದೆ. ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಇಸ್ರೇಲ್ ವಾರ್, ಇಲ್ಲಿ ಅಮೆರಿಕ ಎಂಟ್ರಿ ಆಗಿರೋದು. ಈಗ ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ನಡುವೆ ಸಂಧಾನ ಯಾರು ಮಾಡ್ತಾರೆ? ಇರಾನ್ ಮತ್ತು ಇಸ್ರೇಲ್ ಮೇಲೆ ಭಾರತಕ್ಕೆ ಒಲವಿದೆ. ಭಾರತ ತೆಗೆದುಕೊಳ್ಳುವ ನಿರ್ಧಾರ ಏನು? ಮೋದಿ ಏನು ಹೇಳ್ಬೋದು? ಮೋದಿ ಇಲ್ಲಿಗೆ ನಿಲ್ಲಿಸಿ ಅಂದರೂ ಅವರು ನಿಲ್ಲಿಸ್ತಾರ? ಒಂದು ವೇಳೆ ಹರ್ಮಜ್ ಜಲಸಂಧಿಯನ್ನು ಬಂದ್ ಮಾಡಿದ್ರೆ ಬೇರೆ ದಾರಿಯೇ ಇಲ್ಲ. ಯಾವ ರೀತಿ ಬೆಲೆ ಗಗನಕ್ಕೇರುತ್ತೆ, ಆಮದು ರಫ್ತುವಿನಲ್ಲಿ, ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಆಗುವಂಥ ಸಮಸ್ಯೆಗಳು, ಅಲ್ಲಿ ಬೇರೆ ದಾರಿ ಕಾಣಿಸೋದೇ ಇಲ್ಲ ನಿಮಗೆ. ಪೆಟ್ರೋಲಿಯಂ ಆಗಿರಬಹುದು, ಆಯಿಲ್ ಐಟಮ್ ಆಗಿರಬಹುದು, ಭಾರತಕ್ಕೆ ದೊಡ್ಡ ಹೊಡೆತ. ಇಲ್ಲಿ ಒಂದಷ್ಟು ಬೆಲೆ ಏರಿಕೆ ದೊಡ್ಡ ಮಟ್ಟದಲ್ಲಿ ಗಗನಕ್ಕೇರುವಂಥ ಸಾಧ್ಯತೆ ಇದೆ.